ರಾಜ್ಯದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆ ಅನ್ನೋ ಸುಳ್ಳು ವದಂತಿ ಅದೆಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ರು. ಕ್ಯಾನ್ ತಗೊಂಡೋಗೋದು, ಬಾಟ್ಲುಗಳನ್ನ ತಗೊಂಡೋಗೋದು, ತುಂಬಿಸ್ಕೊಳ್ಳೋದು. ಈಗ ಆ ತರ ಯಾವುದೇ ಕ್ಯಾನ್ ತಗೊಂಡೋಗೋದು, ಬಾಟ್ಲು ಇದಕ್ಕೆಲ್ಲ ನಿಷೇಧ ಹೇರಲಾಗಿದೆ. ಬಾಟಲು ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಬಂಕ್ಗಳ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಬಾಟಲಿ ಕ್ಯಾನ್ಗಳನ್ನ ತರದಂತೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ ಅಂಟಿಸಲಾಗ್ತಾ ಇದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಅಭಾವ ಇಲ್ಲ ಅಂತ ಪೋಸ್ಟರ್ ಅಂಟಿಸಲಾಗ್ತಿದೆ. ಪೆಟ್ರೋಲ್ ಇದೆ, ಬೇಕಾದಷ್ಟಿದೆ ಅಂತ. ಬಾಟಲ್ ತರೋದು, ಕ್ಯಾನ್ ತರೋದು ಇದೆಲ್ಲ ಮಾಡಿದ್ರೆ ಪೆಟ್ರೋಲ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ ಅಳವಡಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಾ ಅನ್ನುವಂತಹ ಆತಂಕ ಒಂದಿಷ್ಟು ವಾಹನ ಸವಾರರಿಗೆ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಹೋದ್ರೆ ಅಲ್ಲಿ ಒಂದಿಷ್ಟು ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಜನ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ಆತಂಕಗಳಲ್ಲಿ ಬಾಟಲಿ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು. ಮನೆಯಲ್ಲಿ ಸ್ಟೋರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಯಾವುದೇ ಪೆಟ್ರೋಲ್ ಬಂಕ್ಗಳು ಕೂಡ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ಪೆಟ್ರೋಲ್ಗಳನ್ನ ಕೊಡಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿತ್ತು. ಇದೀಗ ಇಂಡಿಯನ್ ಆಯಿಲ್ ಕಂಪನಿಯ ವತಿಯಿಂದ ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿರುವಂತದ್ದು. ಈ ಬಗ್ಗೆ ಒಂದು ಪೋಸ್ಟರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಪ್ರಮುಖವಾಗಿ ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ ಪೆಟ್ರೋಲ್ ಡೀಸೆಲ್ ಅನ್ನು ಬಾಟಲಿಯಲ್ಲಿ ವಿತರಿಸಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಅಂತಹ ಅನಧಿಕೃತ ಪಾತ್ರೆಗಳಲ್ಲಿ ಇಂಧನವನ್ನು ವಿತರಿಸುತ್ತಿರುವುದನ್ನು ತೋರಿಸುವ ಯಾವುದೇ ಫೋಟೋ ಅಥವಾ ವಿಡಿಯೋ ಕಾಣಿಸಿಕೊಂಡರೆ ಮಾರಾಟಗಾರರ ವಿರುದ್ಧ ಮಾರ್ಕೆಟಿಂಗ್ ಶಿಸ್ತಿನ ಮಾರ್ಗಸೂಚಿ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಹಾಕಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಗಳಿಗೆ ಜನ ಮುಗಿಬಿದ್ದಂತೂ, ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಾಟಲಿ ಕ್ಯಾನ್ ಗಳನ್ನ ತುಂಬಿಕೊಂಡಿರುವಂತಹದ್ದು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಜನ ಮುಗಿಬಿದ್ದಿದ್ದು ಪೆಟ್ರೋಲ್ ಖರೀದಿ ಮಾಡೋದಕ್ಕೆ. ಮತ್ತೊಂದು ಕಡೆಯಲ್ಲಿ ಜನ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಂಡು ಹೋಗುವಂತಹ ವಿಡಿಯೋಗಳೇನಿತ್ತು ಇವುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಇದೀಗ ಇಂಡಿಯನ್ ಆಯಿಲ್ ಕಂಪನಿಯಲ್ಲಿ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಅಭಾವ ಇಲ್ಲ ಅನ್ನೋದರ ಬಗ್ಗೆ ಸೂಚನೆಯನ್ನ ನೀಡೋದರ ಜೊತೆಗೆ ಯಾವುದೇ ರೀತಿಯಲ್ಲಿ ಪೆಟ್ರೋಲ್ಗಳನ್ನ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ನೀಡೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಒಂದು ಕಡೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಏನಿದೆ ಈ ಒಂದು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಸೂಚನೆಯನ್ನ ನೀಡಿದೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅಂತಹ ಪೆಟ್ರೋಲ್ ಮಾರಾಟಗಾರಗಳೇನಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಿಕ್ಕೆ ಈಗ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದರ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಜನ ಕೂಡ ಆದಷ್ಟು ಬಾಟಲಿ ಕ್ಯಾನ್ಗಳನ್ನ ತೆಗೆದುಕೊಂಡು ಬರಬೇಡಿ ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಒಟ್ಟಿನಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಜನರ ಗಮನವನ್ನ ಸೆಳೆದುಕೊಂಡು ಜನರಿಗೆ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಸಮಸ್ಯೆ ಇಲ್ಲ ಅನ್ನೋದರ ಮಾಹಿತಿಯನ್ನ ನೀಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆ ಅನ್ನೋ ಸುಳ್ಳು ವದಂತಿ ಅದೆಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ರು. ಕ್ಯಾನ್ ತಗೊಂಡೋಗೋದು, ಬಾಟ್ಲುಗಳನ್ನ ತಗೊಂಡೋಗೋದು, ತುಂಬಿಸ್ಕೊಳ್ಳೋದು. ಈಗ ಆ ತರ ಯಾವುದೇ ಕ್ಯಾನ್ ತಗೊಂಡೋಗೋದು, ಬಾಟ್ಲು ಇದಕ್ಕೆಲ್ಲ ನಿಷೇಧ ಹೇರಲಾಗಿದೆ. ಬಾಟಲು ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಬಂಕ್ಗಳ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಬಾಟಲಿ ಕ್ಯಾನ್ಗಳನ್ನ ತರದಂತೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ ಅಂಟಿಸಲಾಗ್ತಾ ಇದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಅಭಾವ ಇಲ್ಲ ಅಂತ ಪೋಸ್ಟರ್ ಅಂಟಿಸಲಾಗ್ತಿದೆ. ಪೆಟ್ರೋಲ್ ಇದೆ, ಬೇಕಾದಷ್ಟಿದೆ ಅಂತ. ಬಾಟಲ್ ತರೋದು, ಕ್ಯಾನ್ ತರೋದು ಇದೆಲ್ಲ ಮಾಡಿದ್ರೆ ಪೆಟ್ರೋಲ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ ಅಳವಡಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಾ ಅನ್ನುವಂತಹ ಆತಂಕ ಒಂದಿಷ್ಟು ವಾಹನ ಸವಾರರಿಗೆ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಹೋದ್ರೆ ಅಲ್ಲಿ ಒಂದಿಷ್ಟು ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಜನ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ಆತಂಕಗಳಲ್ಲಿ ಬಾಟಲಿ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು. ಮನೆಯಲ್ಲಿ ಸ್ಟೋರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಯಾವುದೇ ಪೆಟ್ರೋಲ್ ಬಂಕ್ಗಳು ಕೂಡ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ಪೆಟ್ರೋಲ್ಗಳನ್ನ ಕೊಡಬಾರದು ಅನ್ನುವಂತಹ
ಸೂಚನೆಯನ್ನ ನೀಡಿತ್ತು. ಇದೀಗ ಇಂಡಿಯನ್ ಆಯಿಲ್ ಕಂಪನಿ ವತಿಯಿಂದ ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿರುವಂತದ್ದು. ಈ ಬಗ್ಗೆ ಒಂದು ಪೋಸ್ಟರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಪ್ರಮುಖವಾಗಿ ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ ಪೆಟ್ರೋಲ್ ಡೀಸೆಲ್ ಅನ್ನು ಬಾಟಲಿಯಲ್ಲಿ ವಿತರಿಸಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಅಂತಹ ಅನಧಿಕೃತ ಪಾತ್ರೆಗಳಲ್ಲಿ ಇಂಧನವನ್ನು ವಿತರಿಸುತ್ತಿರುವುದನ್ನು ತೋರಿಸುವ ಯಾವುದೇ ಫೋಟೋ ಅಥವಾ ವಿಡಿಯೋ ಕಾಣಿಸಿಕೊಂಡರೆ ಮಾರಾಟಗಾರರ ವಿರುದ್ಧ ಮಾರ್ಕೆಟಿಂಗ್ ಶಿಸ್ತಿನ ಮಾರ್ಗಸೂಚಿ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಹಾಕಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಗಳಿಗೆ ಜನ ಮುಗಿಬಿದ್ದಂತೂ, ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಾಟಲಿ ಕ್ಯಾನ್ಗಳನ್ನ ತುಂಬಿಕೊಂಡಿರುವಂತಹದ್ದು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಜನ ಮುಗಿಬಿದ್ದಿದ್ದು ಪೆಟ್ರೋಲ್ ಖರೀದಿ ಮಾಡೋದಕ್ಕೆ. ಮತ್ತೊಂದು ಕಡೆಯಲ್ಲಿ ಜನ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಂಡು ಹೋಗುವಂತಹ ವಿಡಿಯೋಗಳೇನಿತ್ತು ಇವುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಇದೀಗ ಇಂಡಿಯನ್ ಆಯಿಲ್ ಕಂಪನಿಯಲ್ಲಿ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಅಭಾವ ಇಲ್ಲ ಅನ್ನೋದರ ಬಗ್ಗೆ ಸೂಚನೆಯನ್ನ ನೀಡೋದರ ಜೊತೆಗೆ ಯಾವುದೇ ರೀತಿಯಲ್ಲಿ ಪೆಟ್ರೋಲ್ಗಳನ್ನ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ನೀಡೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಒಂದು ಕಡೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಏನಿದೆ ಈ ಒಂದು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಸೂಚನೆಯನ್ನ ನೀಡಿದೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅಂತಹ ಪೆಟ್ರೋಲ್ ಮಾರಾಟಗಾರಗಳೇನಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಿಕ್ಕೆ ಈಗ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದರ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಜನ ಕೂಡ ಆದಷ್ಟು ಬಾಟಲಿ ಕ್ಯಾನ್ಗಳನ್ನ ತೆಗೆದುಕೊಂಡು ಬರಬೇಡಿ ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಒಟ್ಟಿನಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಜನರ ಗಮನವನ್ನ ಸೆಳೆದುಕೊಂಡು ಜನರಿಗೆ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಸಮಸ್ಯೆ ಇಲ್ಲ ಅನ್ನೋದರ ಮಾಹಿತಿಯನ್ನ ನೀಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆ ಅನ್ನೋ ಸುಳ್ಳು ವದಂತಿ ಅದೆಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ರು. ಕ್ಯಾನ್ ತಗೊಂಡೋಗೋದು, ಬಾಟ್ಲ್ಗಳನ್ನ ತಗೊಂಡೋಗೋದು, ತುಂಬಿಸ್ಕೊಳ್ಳೋದು. ಈಗ ಆ ತರ ಯಾವುದೇ ಕ್ಯಾನ್ ತಗೊಂಡೋಗೋದು, ಬಾಟ್ಲು ಇದಕ್ಕೆಲ್ಲ ನಿಷೇಧ ಹೇರಲಾಗಿದೆ. ಬಾಟಲು ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಬಂಕ್ಗಳ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಬಾಟಲಿ ಕ್ಯಾನ್ಗಳನ್ನ ತರದಂತೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ ಅಂಟಿಸಲಾಗ್ತಾ ಇದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಅಭಾವ ಇಲ್ಲ ಅಂತ ಪೋಸ್ಟರ್ ಅಂಟಿಸಲಾಗ್ತಿದೆ. ಪೆಟ್ರೋಲ್ ಇದೆ, ಬೇಕಾದಷ್ಟಿದೆ ಅಂತ. ಬಾಟಲ್ ತರೋದು, ಕ್ಯಾನ್ ತರೋದು ಇದೆಲ್ಲ ಮಾಡಿದ್ರೆ ಪೆಟ್ರೋಲ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಪೋಸ್ಟರ್ ಅಳವಡಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಾ ಅನ್ನುವಂತಹ ಆತಂಕ ಒಂದಿಷ್ಟು ವಾಹನ ಸವಾರರಿಗೆ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಹೋದ್ರೆ ಅಲ್ಲಿ ಒಂದಿಷ್ಟು ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಜನ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ಆತಂಕಗಳಲ್ಲಿ ಬಾಟಲಿ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು. ಮನೆಯಲ್ಲಿ ಸ್ಟೋರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಯಾವುದೇ ಪೆಟ್ರೋಲ್ ಬಂಕ್ಗಳು ಕೂಡ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಗಳನ್ನ ಕೊಡಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿತ್ತು. ಇದೀಗ ಇಂಡಿಯನ್ ಆಯಿಲ್ ಕಂಪನಿ ವತಿಯಿಂದ ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿರುವಂತದ್ದು. ಈ ಬಗ್ಗೆ ಒಂದು ಪೋಸ್ಟರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಪ್ರಮುಖವಾಗಿ ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ ಪೆಟ್ರೋಲ್ ಡೀಸೆಲ್ ಅನ್ನು ಬಾಟಲಿಯಲ್ಲಿ ವಿತರಿಸಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಅಂತಹ ಅನಧಿಕೃತ ಪಾತ್ರೆಗಳಲ್ಲಿ ಇಂಧನವನ್ನು ವಿತರಿಸುತ್ತಿರುವುದನ್ನು ತೋರಿಸುವ ಯಾವುದೇ ಫೋಟೋ ಅಥವಾ ವಿಡಿಯೋ ಕಾಣಿಸಿಕೊಂಡರೆ ಮಾರಾಟಗಾರರ ವಿರುದ್ಧ ಮಾರ್ಕೆಟಿಂಗ್ ಶಿಸ್ತಿನ ಮಾರ್ಗಸೂಚಿ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಹಾಕಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಗಳಿಗೆ ಜನ ಮುಗಿಬಿದ್ದಂತೂ, ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಬಾಟಲಿ ಕ್ಯಾನ್ಗಳನ್ನ ತುಂಬಿಕೊಂಡಿರುವಂತಹದ್ದು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಜನ ಮುಗಿಬಿದ್ದಿದ್ದು ಪೆಟ್ರೋಲ್ ಖರೀದಿ ಮಾಡೋದಕ್ಕೆ. ಮತ್ತೊಂದು ಕಡೆಯಲ್ಲಿ ಜನ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಂಡು ಹೋಗುವಂತಹ ವಿಡಿಯೋಗಳೇನಿತ್ತು ಇವುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಇದೀಗ ಇಂಡಿಯನ್ ಆಯಿಲ್ ಕಂಪನಿಯಲ್ಲಿ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಅಭಾವ ಇಲ್ಲ ಅನ್ನೋದರ ಬಗ್ಗೆ ಸೂಚನೆಯನ್ನ ನೀಡೋದರ ಜೊತೆಗೆ ಯಾವುದೇ ರೀತಿಯಲ್ಲಿ ಪೆಟ್ರೋಲ್ಗಳನ್ನ ಬಾಟಲಿ ಮತ್ತೆ ಕ್ಯಾನ್ಗಳಲ್ಲಿ ನೀಡೋದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಒಂದು ಕಡೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಏನಿದೆ ಈ ಒಂದು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಸೂಚನೆಯನ್ನ ನೀಡಿದೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ
ಪಾಲಿಸಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅಂತಹ ಪೆಟ್ರೋಲ್ ಮಾರಾಟಗಾರಗಳೇನಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಿಕ್ಕೆ ಈಗ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದರ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಜನ ಕೂಡ ಆದಷ್ಟು ಬಾಟಲಿ ಕ್ಯಾನ್ಗಳನ್ನ ತೆಗೆದುಕೊಂಡು ಬರಬೇಡಿ ಅನ್ನುವಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಒಟ್ಟಿನಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಈ ಒಂದು ನಿಯಮವನ್ನ ಪಾಲಿಸಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಜನರ ಗಮನವನ್ನ ಸೆಳೆದುಕೊಂಡು ಜನರಿಗೆ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಸಮಸ್ಯೆ ಇಲ್ಲ ಅನ್ನೋದರ ಮಾಹಿತಿಯನ್ನ ನೀಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.